ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಬೆಳಗ್ಗೆನೇ ಮಂಗಳೂರು ಬಿಟ್ಟು ಬ್ರಹ್ಮಾವರದಿಂದ ಮುಂದೆ ಒಂದು ಕಡೆ ಊಟಕ್ಕಾಗಿ ನಿಲ್ಲಿಸೇವಿ. ಮೇ ಸೀಸನ್ ಆಗಿರೋದ್ರಿಂದ ಇದು ಗೋಡಂಬಿ ಆಗಿದ್ದು ಅಲ್ಲಿ ಇಲ್ಲಿ ಹಾರ್ವೆಸ್ಟಿಂಗ್ ಆಗಿದೆ ಆಲ್ಮೋಸ್ಟ್. ಸೊ ಅಲ್ಲಿ ಇಲ್ಲಿ ಒಂದೆರಡು ಬಿಟ್ಟಿದ್ದು ಉಳಿತಾವೆ. ಸೊ ಈ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲೂ ಕಲರ್. ಯಾವುದು ಗಿಡ ಅಂತ ಗೊತ್ತಿಲ್ಲ ನನಗೂ, ಬಟ್ ನೋಡೋಕೆ ತುಂಬ ಅಟ್ರಾಕ್ಟಿವ್ ಆಗಿದೆ ಹೂವು. ಅಲ್ಲಿ ಒಂದೆರಡು ಕವಳೆ ಹಣ್ಣು ಗಿಡನೂ ಇತ್ತು, ಒಂದೆರಡು ಕವಳೆ ಹಣ್ಣು ಸಿಕ್ಕು. ಉಪ್ಪು ಹಚ್ಕೊಂಡು ತಿಂದವ್ರಿಗೆ ರುಚಿ ಗೊತ್ತೇ ಇರ್ತೈತಿ. ಒನ್ ಆಫ್ ದ ಫೇವ್ರೆಟ್ ಫ್ರೂಟ್ ಅದು. ಇವತ್ತು ಹಲಸಿನಕಾಯಿ ತೊಗೊಂಡು ಹೋಗೋಣ. ಈ ಸೈಡು ಹಲಸಿನಕಾಯಿಗಳು ಭಾಳ ಚೆನ್ನಾಗಿ ಸಿಗುತ್ತೆ, ವೆರೈಟಿ ಸಿಗುತ್ತೆ. ಮೇ ಬಿ ಕುಂದಾಪುರ ಅಥವಾ ಯಲ್ಲಾಪುರ ಹತ್ತತ್ರ ನಮಗೆ ರೋಡಲ್ಲೇ ಹಚ್ಕೊಂಡು ಕುಂತಿರ್ತಾರೆ. ಇವತ್ತು ಹಲಸಿನಕಾಯಿ ತೊಗೊಂಡು ಹೋಗಿ ಹಲಸಿನಕಾಯಿ ಚಿಪ್ಸ್ ಮಾಡೋಣ. ಬನ್ನಿ. ಕುಂದಾಪುರ ಹತ್ತತ್ರ ನನಗೆ ಒಂದು ಹೋಟೆಲಲ್ಲಿ ಹಲಸಿನ ಕಾಯಿ ಹೆಚ್ಚಿದ್ರು, ಚೆನ್ನಾಗಿದೆ, ಮೆಚ್ಯೂರ್ ಇದೆ, ಬಲ್ತಿದೆ ನೋಡಿ. ಫ್ರೆಶ್ ಈಗ ತಾನೇ ಕಟ್ ಮಾಡಿದ್ದು. ತುಂಬ ನೋಡಿ ಹೆಂಗೆ ಹಸಿರಿದೆ. ಸೊ ಕಣ್ಣು ದೊಡ್ಡದಿದೆ. ಸೊ ಕಣ್ಣು ದೊಡ್ಡದಿದೆ ಅಂದರೆ ಸೊ ಬಲ್ತಿರೋ ಕಾಯಿ. ಅರೌಂಡ್ 400 ಹೇಳಿದರು, 350 ಮಾಡಿ ತೊಗೊಂಡೆ, ಬಾರ್ಗೇನ್ ಮಾಡಿ. ಸೊ ಹಸಿಕಾಯಿನ ತೊಗೊಂಡು ಕಟ್ ಮಾಡೋಣ. ಈಗ ಹಸಿಕಾಯಿ ಕಟ್ ಮಾಡೋದು ಸ್ವಲ್ಪ ಈಸಿ. ಸೊ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಕೆಳಗಡೆ ಸ್ವಲ್ಪ ವೇಸ್ಟ್ ನ್ಯೂಸ್ ಪೇಪರ್ ಹಾಕಿ 2 ಭಾಗ ಮಾಡಿ, ಸೊ ಬಿಟ್ ಬೈ ಬಿಟ್ ತೊಳೆನ ತೆಗಿಬೇಕು. ಸೊ ಈ ಕಾಯಲ್ಲಿ ತೊಳೆ ಭಾಳ ಚೆನ್ನಾಗಿದೆ. ಕಾಯಿ ತುಂಬ ತೊಳೆ ಇತ್ತು, ವೇಸ್ಟೇಜ್ ಕಡಿಮೆ ಇತ್ತು. ಸೊ ತೊಳೆನ ಬೇರ್ಪಡಿಸಿ ಒಂದು ತಾಟಲ್ಲಿ ಹಾಕ್ಕೊಂಡು, ಆಮೇಲೆ ಆ ತೊಳೆ ಒಳಗಿಡಿರೋ ಬೀಜನ ಸಪ್ರೇಟ್ ಮಾಡಿ, ತೊಳೆ ಸಪ್ರೇಟ್ ಮಾಡಿ, ಬೀಜ ಸಪ್ರೇಟ್ ಮಾಡಿ ಇಟ್ಟು, ಆಮೇಲೆ ಅದನ್ನು ಫಿಂಗರ್ ಚಿಪ್ಸ್ ಮಾಡ್ತಾರಲ್ಲ ಆ ಟೈಪ್, ಈಗ ನೋಡಿ ಹೀಗೆ ಫಿಂಗರ್ ಚಿಪ್ಸ್ ಮಾಡ್ತಾರಲ್ಲ ಆ ಟೈಪ್ ಕಟ್ ಮಾಡಿ ಇಟ್ಕೋಬೇಕು. ಸೊ ಕಟ್ ಮಾಡೋಬೇಕಾದ್ರೆ ಭಾಳ ತೆಳುವಾಗೂ ಅಲ್ಲ, ಒಂದು ಭಾಳ ದಪ್ಪನೂ ಅಲ್ಲ, ಒಂದು ರೈಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದರೆ ಕರೆದಾಗ ಅದೊಂದು ಕ್ರಿಸ್ಪಿನೆಸ್ ಬರ್ತಿತ್ತು ಅದಕ್ಕೆ. ಸೊ ತೊಳೆ ದಪ್ಪ ಇದ್ದಷ್ಟು ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿದೆ ತೊಳೆ. ಇದು ಕಾಯಿ ಚಿಪ್ಸ್ ಮಾಡೋಕ್ಕೆ ಮಾಡಿಸ್ದಂಗಿದೆ ಇದು ಕಾಯಿ. ಒಳ್ಳೆ ಚೆನ್ನಾಗಿ ಚಿಪ್ಸ್ ಬರುತ್ತೆ ಈ ಕಾಯಿಂದ. ಸೊ ಚಿಪ್ಸ್ ಟೇಸ್ಟು ಕಾಯಿಂದ ಕಾಯಿಗೆ ಡಿಫ್ರೆಂಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ ಆಫ್ ದ ಜಾಕ್ ಫ್ರೂಟ್ ವಿಚ್ ಯು ಆರ್ ಬೈಯಿಂಗ್. ಮೆಜಾರಿಟಿ ಹಲಸಿನ ಹಣ್ಣು ಚಿಪ್ಸ್ ಆಯಿತು, ಬಾಳೆಹಣ್ಣು ಚಿಪ್ಸ್ ಆಯಿತು, ಅದನ್ನು ಕೊಬ್ಬರಿ ಎಣ್ಣೆಯಿಂದಲೇ ಕರೀತಾರೆ. ಸೊ ಅದರಲ್ಲಿ ಒಂಥರ ಅರೋಮಾ ಆಯಿತು, ಒಂಥರ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಸೊ ನಾವಿವತ್ತು ಸನ್ಫ್ಲವರ್ ಆಯಿಲಲ್ಲಿ ಕರಿಯೋಣ ಇದನ್ನು. ಬನ್ನಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರಿತಾ ಇರೋದು. ಸೊ ಹೀಗೆ ಈಗ ನೋಡಿ ಹೀಗೆ ಕರಿತಾ ಇರೋದು. ಒಂದು ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ತೆಗೆದು ಒಂದು ಸ್ವಲ್ಪ ಎಣ್ಣೆ ಬಸಿದು ಒಂದು ಟಿಶ್ಯೂ ಪೇಪರ್ ಕೆಳಗಡೆ ಹಾಕಿದರೆ ಸೊ ಎಣ್ಣೆ ಅಬ್ಸರ್ವ್ ಮಾಡುತ್ತೆ. ಸೊ ಇನ್ನೊಂದು ಏನಂದರೆ ಇದು ಕರೆದುಗಳೇ ಕ್ರಿಸ್ಪಿ ಆಗುತ್ತೆ, ಮತ್ತು ಓವರ್ನೈಟ್ ಇಟ್ಟುಗಳೇ ಮತ್ತೆ ಸಾಫ್ಟ್ ಆಗುತ್ತೆ. ಸೊ ಇದಕ್ಕೊಂದು ಟೆಕ್ನಿಕ್ ಅಂದರೆ, ಸೊ ದ ನೆಕ್ಸ್ಟ್ ಡೇ ಏನು ಮಾಡ್ಬೇಕು ನೀವು, OTG ಓವನ್ ಟೋಸ್ಟರ್ ಗ್ರಿಲ್ಲರ್ ಅಂತ ಇರುತ್ತಲ್ಲ, ಅದರಲ್ಲಿ ವಾರ್ಮಾಗಿ ಅವರೊಂದು 35 to 40 ಮಿನಿಟ್ಸ್ ಇಡಬೇಕು ಇದನ್ನು, ಈ ಚಿಪ್ಸನ್ನು. ಸೊ ಇಟ್ಬಿಟ್ಟು ತೆಗೆದು ಮತ್ತೆ ಆರಿದಾಗ ಚಿಪ್ಸು ಅದೊಂದು ಕ್ರಿಸ್ಪಿನೆಸ್ ಉಳಿತೈತಿ. ಸೊ ಹೇಗೆ ಅನ್ನಿಸ್ತು ನಮಗೆ ಇದು ಜಾಕ್ ಫ್ರೂಟ್ ಚಿಪ್ಸ್ ರೆಸಿಪಿ? ನೀವು ಒಂದು ಸತಿ ಸೀಸನ್ನಾಗ ತೊಗೊಂಬಂದು ಟ್ರೈ ಮಾಡಿರಿ. ಯಾವಾಗಲೂ ಸಿಗೋದಿಲ್ಲ ಈ ಹಣ್ಣು, ಸೀಸನಲ್ಲಿ ಅಷ್ಟೇ ಸಿಗುತ್ತೆ. ಚಿಪ್ಸ್ ಆಯಿತು, ಹಣ್ಣಾಯಿತು. ಸೊ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಲೈಕ್ ಆದರೆ ಕಮೆಂಟ್ ಮಾಡಿ, ಏನಾದರೂ ಸಜೆಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆಗೆ. ಬಾಯ್.